ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ನಾನು ಇವತ್ತು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ. ತುಂಬ ಜನಕ್ಕೆ ಗೊತ್ತಿರ್ಬೋದು ಯಾವ ದೇವಸ್ಥಾನ ಅಂತ. ಗೊತ್ತಿಲ್ಲದೆ ಇರೋರು ಒಂದು ಸಲ ಹೋಗಿ ವಿಸಿಟ್ ಮಾಡಿ. ನಾನು ಇವತ್ತು ಎಲ್ಲಿ ಹೋಗ್ತಾಯಿದ್ದೀನಿ ಅಂದರೆ ಭೂವರ್ನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಅದೆಲ್ಲಿರೋದು ಅಂದರೆ ಕಲ್ಲಳ್ಳಿ ಅಂತ. ಅದು ಮಂಡ್ಯ ಡಿಸ್ಟಿಕ್ ಬರುತ್ತೆ. ನಾನು ಹಾಗೆ ಹೋಗ್ತಾ ನಿಮಗೆ ಅಡ್ರೆಸ್ ಹೇಳ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನನ್ನ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನಾವು ಹಾಗೆ ಈಗ ಆಲ್ರೆಡಿ ಮಂಡ್ಯ ಬಂದುಬಿಟ್ವಿ. ಮಂಡ್ಯದ ಹತ್ರನೇ ಹೋಗೋದು, ಮಂಡ್ಯ ಶ್ರೀರಂಗಪಟ್ಟಣ ಅದರೊಳಗಡೆ ಹೋಗೋದು. ಅಲ್ಲಿ ದೇವಸ್ಥಾನ ವಿಶೇಷತೆ ಏನಪ್ಪ ಅಂತಂದರೆ, ಯಾರೆಲ್ಲ ಹೊಸದಾಗಿ ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರು ಅವ್ರಿಗೆ ಒಳ್ಳೇದಾಗುತ್ತೆ ಆ ದೇವಸ್ಥಾನಕ್ಕೆ ಹೋದರೆ. ಎಲ್ಲರಿಗೂ ಒಂದು ಆಸೆ ಅಲ್ವಾ, ನಾವು ಸ್ವಂತವಾಗಿ ಸೈಟ್ ತೊಗೊಂಡು ಸ್ವಂತವಾಗಿ ಒಂದು ಮನೆ ಕಟ್ಟಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳು ಆಸೆ. ನನಗೂ ಅದೇ ಥರ ಒಂದು ಆಸೆ ಇತ್ತು. ಅಲ್ಲಿಗೆ ಹೋದ್ಮೇಲೆ ನಮ್ಮ ಆಸೆ ನೆರವೇರ್ತು ಅಂತಲೇ ಅಂದ್ಕೋಬೋದು. ನನಗಂದರೆ ಅಲ್ಲಿಗೆ ಹೋದ್ಮೇಲೆ ನನಗೆ ಇದೆಲ್ಲ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದ ಆಸೆ ನೆರವೇರಿದ್ದು. ಈಗ ಆಲ್ರೆಡಿ ಅರ್ಧ ನಾವು ಬೇಸ್ ಮಟ್ಟ ಮಾಡಿಸಿದ್ದೀವಿ. ಇನ್ನು ನೆಕ್ಸ್ಟ್ ಗೋಡೆ ಎದ್ದೇಳಿಸ್ಬೇಕು. ಇನ್ನೊಂದು 15-20 ಡೇಸಲ್ಲಿ ಸ್ಟಾರ್ಟ್ ಮಾಡಬೇಕು. ಈಗ ಸ್ವಲ್ಪ ಮಳೆ ಇರೋದ್ರಿಂದ ಸ್ವಲ್ಪ ನಾವೇ ವೆಯ್ಟ್ ಮಾಡ್ತಾಯಿದ್ವಿ. ಮತ್ತು ಗೌರ್ಮೆಂಟಿಂದೆಲ್ಲ ಲೋನ್ ಸ್ಯಾಂಕ್ಷನ್ ಆಗುತ್ತಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಅದು ದೇವಸ್ಥಾನಕ್ಕೆ ಎಷ್ಟು ಜನ ಬರ್ತಾರೆ ಅಂದರೆ ನೀವು ನೋಡ್ಬೋದು. ತುಂಬ ಜನಕ್ಕೆ ಅಲ್ಲಿ ಒಳ್ಳೆಯದಾಗಿದೆ. ಬರೋರೆಲ್ಲ ಆಲ್ಮೋಸ್ಟ್ ರಿಚ್ ಆಗಿರೋರು ಬರ್ತಾರೆ, ಎಲ್ಲ ನಮ್ಮಂಥ ಮಿಡಲ್ ಕ್ಲಾಸ್ ಅವರು ಬರ್ತಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ದೊಡ್ಡದು. ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಅದು ಪೂರ್ತಿ ಇಡೀ ಕಲ್ಲಲ್ಲೇ ದೇವಸ್ಥಾನ ಇದಾಗಿರೋದು. ಪಕ್ಕದಲ್ಲಿ ಒಂದು ರಿವರ್ ಇದೆ. ಆ ರಿವರ್ ಹೆಸರು ನಂಗೆ ಮರ್ತೋಗಿದೆ, ಬಟ್ ಯಾವಾಗಾದರೂ ನಾನು ನಿಮಗೆ ಜ್ಞಾಪಕ ಆದಾಗ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಕಾಡು ಮಧ್ಯದಲ್ಲಿ ಆ ಭೂವರ್ನಾಥ ಸ್ವಾಮಿ ದೇವಸ್ಥಾನ ಇರೋದು ಒಂದು ಏನೋ ಒಂಥರ ನಮಗೆ ಪಾಸಿಟಿವ್ ವೈಬ್ಸ್ ಬಂದುಬಿಡುತ್ತೆ. ನಮಗೆ ಏನೇನು ತಲೆಯಲ್ಲಿ ನೆಗೆಟಿವ್ ಇರುತ್ತೋ, ಈ ನಮ್ಮ ಮನೆಯಲ್ಲೆಲ್ಲ ಏನೇನು ನೆಗೆಟಿವ್ ಇರುತ್ತೋ ಅಲ್ಲಿ ಹೋಗಿ ಬಂದ ಮೇಲೆ ಒಂಥರ ಎಲ್ಲ ಪಾಸಿಟಿವ್ ಆಗಿ ಬಂದುಬಿಡುತ್ತೆ. ನೀವೀಗ ಆಲ್ರೆಡಿ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವೆದರು. ಅಲ್ಲೆಲ್ಲ ಮಳೆ ಬಂದಿರೋದ್ರಿಂದ ಸ್ವಲ್ಪ ಎಲ್ಲ ಚೆನ್ನಾಗಿದೆ, ಗ್ರೀನ್ ಆಗಿದೆ. ಆಕಾಶ ನೋಡಿ ಇನ್ನೇನೋ ಮಳೆ ಬರೋ ಥರನೇ ಆಗ್ತಾಯಿದೆ. ಆ್ಯಕ್ಚುಲಿ ನಾವು 12 ಗಂಟೆ ದೇವಸ್ಥಾನ ಓಪನ್ ಆಗೋದು ಬೆಳಗ್ಗೆ 7 ಗಂಟೆಯಿಂದ 12ವರೆಗೆ. ನಾವು ಹೋಗೋಷ್ಟರಲ್ಲಿ 1:30-2 ಗಂಟೆ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಸಾಯಂಕಾಲ 3ವರೆಗೆ ಓಪನ್ ಆಗುತ್ತೆ ದೇವಸ್ಥಾನ. ಅಷ್ಟರಲ್ಲಿ ರೀಚ್ ಆಗೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಅಂದ್ಕೊಂಡ್ವಿ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ. ಬರ್ತಾ ಸ್ವಲ್ಪ ಮಳೆ ಹನಿ ಆಗ್ತಾಯಿತ್ತು. ಆ ಕಡೆಯಿಂದ ಬರೋಷ್ಟರಲ್ಲಿ ಮಳೆ ಏನಾದ್ರು ಜೋರಾಗುತ್ತೇನೋ ಅಂದ್ಕೊಂಡು ನಾವು ಬೇಗ ದರ್ಶನ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾಯಿದ್ವಿ. ರಿಟರ್ನ್ ಬೆಂಗಳೂರಿಗೆ ಬರಬೇಕಲ್ವ, ಲೇಟ್ ಆಗಿಬಿಡುತ್ತೆ ಅಂತ. ಆ ಮೋಡ ನೋಡ್ತಾಯಿದ್ರೆ ನನಗೆ ಫ್ಲೈಟಲ್ಲಿ ಹೋಗ್ತಾಯಿದ್ದೀನೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಹಾಗೆ ಶ್ರೀರಂಗಪಟ್ಟಣ ಬಂದ್ವಿ. ನಾವು ಮಧ್ಯಾಹ್ನ ಊಟ ಏನೂ ಮಾಡಿರಲಿಲ್ಲ. ಅದಕ್ಕೆ ಒಂದು ಸಲ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಶ್ರೀರಂಗಪಟ್ಟಣದಲ್ಲಿ ಊಟ ಮಾಡಿ ಹೊರಟ್ವಿ. ಏನೋ ಮಧ್ಯಾಹ್ನ ದೋಸೆ ಅನ್ನ ಸಾಂಬಾರಿತ್ತು, ಬಟ್ ನಾವು ದೋಸೆ ತೊಗೊಂಡು ತಿಂದ್ವಿ. ಏಕೆಂದರೆ ಅಲ್ಲಿ ಮಧ್ಯಾಹ್ನ ಅನ್ನ ಪ್ರಸಾದ ಕೊಡ್ತಾರೆ ದೇವಸ್ಥಾನದಲ್ಲಿ. ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಅನ್ನ ಪ್ರಸಾದ ಇರುತ್ತೆ. ನೋಡ್ತಾ ಇರ್ಬೋದು, ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಫೈನಲ್ಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ನೋಡಿ ಆ ರಿವರು ಯಾವಾಗಲೂ ನೀರಿರುತ್ತೆ. ಈಗ ಮಳೆ ಬೇರೆ ಓದಿದೆಯಲ್ಲ, ಚೆನ್ನಾಗಿದೆ. ಇವಾಗ ಸಿಸ್ಟಮ್ ಸ್ವಲ್ಪ ಈ ಕಡೆ ಮಾಡಿದ್ದಾರೆ. ಮೊದಲೆಲ್ಲ ಆ ಕಡೆ ಇತ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ. ಈ ಸ್ವಲ್ಪ ಲಾಸ್ಟ್ ವೀಕಲ್ಲಿ ಜಾತ್ರೆ ಆಗಿದೆ, ಅದಕ್ಕೆ ಸ್ವಲ್ಪ ಇಲ್ಲೆಲ್ಲ ಹೋಗೋಕ್ಕೆ ಇದನ್ನೆಲ್ಲ ಹಾಕಿದ್ದಾರೆ. ಅಂಗಡಿಗಳನ್ನೆಲ್ಲ ಈ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಆ ಕಡೆ ಇದೇ ಪ್ರಸಾದ ನೀಡೋ ಸ್ಥಳ, ಊಟಕ್ಕೆ ಹೋಗೋದು. ಸ್ವಲ್ಪ ಇವಾಗ ಚೆನ್ನಾಗಿ ಮಾಡಿದ್ದಾರೆ. ನಾವು ಹೋಗಿ ಆಲ್ಮೋಸ್ಟ್ 15-20 ಡೇಸ್ ಆಯಿತು. ಅದಾದಮೇಲೆ ಮತ್ತೆ ಹೋಗಿರಲಿಲ್ಲ. ಇವಾಗ ಮತ್ತೆ ಸ್ವಲ್ಪ ಅದು ಹರಕೆ ತೀರ್ಸೋಣ ಅಂತ ಹೋದ್ವಿ. ಅದೊಂದು ಹರಕೆ ಮಾಡ್ಕೊಂಡಿದೆ, ಕಾಣಿಕೆ ಕಟ್ಟಬೇಕು ಅಂತ, ಅದಕ್ಕೆ ಹೋಗಿದ್ವಿ. ಇಟ್ಟಿಗೆ ಹೊಸ ಮನೆ ಕಟ್ಟೋರು ಇಟ್ಟಿಗೆ ಇಲ್ಲೇ ಸಿಗುತ್ತೆ. ಇಟ್ಟಿಗೆನ ತೊಗೊಂಡು ಪೂಜೆ ಮಾಡಿಸಿ ಮನೆಗಿಟ್ಟು ಈಶಾನ್ಯ ಭಾಗದಲ್ಲಿ ಮನೆ ಕಟ್ಟುವಾಗ ಇಟ್ಟು ಮನೆ ಕಟ್ಟಬೇಕು. ಹೊಸ್ದಾಗಿ ಸೈಟ್ ತೊಗೊಳ್ಳೋರು, ಭೂಮಿ ಪೂಜೆ ಮಾಡಬೇಕಾದವರು ಈ ಮಣ್ಣು ಸಿಗುತ್ತೆ, ಈ ಮಣ್ಣನ್ನು ತೊಗೊಂಡೋಗಿ ಅವ್ರಿಗೆ ಕೊಟ್ಟರೆ ಅವ್ರು ಪೂಜೆ ಮಾಡಿ ಕೊಡ್ತಾರೆ. ಅದನ್ನು ಅರ್ಶಿನದ ಬಟ್ಟೆಯಲ್ಲಿ ಹಾಕಿ ನಾವು ಡೈಲಿ ಇಟ್ಟು ಪೂಜೆ ಮಾಡಬೇಕು. ಮನೆಯೆಲ್ಲ ಫಿನಿಶ್ ಆದಮೇಲೆ ತುಳಸಿ ಗಿಡಕ್ಕೆ ಆ ಮಣ್ಣು ಹಾಕಿ ಪೂಜೆ ಮಾಡಿ ನಾವು ಏನಾದ್ರು ಅಂದ್ಕೊಂಡಿರೋದನ್ನ, ಈಗ ಏನಾದರೂ ಕಾಣಿಕೆ ಕೊಡ್ತೀವಿ ಏನಾದರೂ ಅಂದ್ಕೊಂಡಿದ್ರೆ ಅದು ಎಲ್ಲ ಫಿನಿಶ್ ಆದಮೇಲೆ ಬಂದು ಆ ದೇವರಿಗೆ ಅರ್ಪಿಸ್ಬೇಕು. ನಾನೀಗ ಮಧ್ಯ ಆಯ್ತಲ್ಲ, ಅದಕ್ಕೋಸ್ಕರ ಬಂದೆ ಕಾಣಿಕೆ ಕಟ್ಟೋಣ ಅಂತ. ಕೆಲಸ ಮಧ್ಯದವರೆಗೂ ಬಂತಲ್ಲ, ಅದಕ್ಕೋಸ್ಕರ ಇಲ್ಲೆಲ್ಲ ಈಗ ತೆಂಗಿನಕಾಯೆಲ್ಲ ಇಲ್ಲೇ ಹೊಡ್ಕೊಡ್ತಾರೆ. ಒಳಗಡೆ ಏನೂ ಹೊಡೆಯೋಗಿಲ್ಲ, ನಾವೇ ಹೊಡ್ಕೊಂಡು ಹೋಗಬೇಕು. ಜನ ಎಲ್ಲ ಕ್ಯೂ ಅಲ್ಲಿದ್ದಾರೆ. ಇನ್ನೇನೋ ದೇವಸ್ಥಾನ ಓಪನ್ ಆಗಿದೆ, ಒಬ್ಬೊಬ್ಬರೇ ಹೋಗ್ತಾಯಿದ್ದಾರೆ. ಇಲ್ಲೇ ಹೇಳ್ತಾರೆ ಇಟ್ಟಿಗೆ ಹೆಂಗೆ ಪೂಜೆ ಮಾಡಬೇಕು, ಮನೆಯಲ್ಲಿ ಮಣ್ಣು ಹೆಂಗೆ ಪೂಜೆ ಮಾಡಬೇಕು ಅಂತ ಅವರೇ ಎಲ್ಲ ಹೇಳ್ತಾರೆ. ಅಷ್ಟು ದಿನ ಮನೆಯಲ್ಲಿ ಪೂಜೆ ಮಾಡ್ತಾ ಇರಬೇಕು, ಮನೆ ನಾವು ಕಟ್ಟೋವರೆಗೂ. ತುಂಬ ಒಳ್ಳೆಯದಾಗುತ್ತೆ. ನೀವು ಯಾರಾದರೂ ಹೋಗಿಲ್ಲ ಅಂದರೆ ದಯವಿಟ್ಟು ಒಂದು ಸಲ ಹೋಗಿ ಬನ್ನಿ, ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಅದು ತುಂಬ ಜನ ಸಾಗಿಸಿದ್ದಾರೆ. ನಾನಂತೂ
ಸಾಕ್ಷಿಯಾಗಿದ್ದೀನಿ. ಏನಕ್ಕೆಂದರೆ ನಂಗೆ ಗೊತ್ತಿರಲಿಲ್ಲ ಈ ದೇವಸ್ಥಾನ ಇಷ್ಟು ಪವರ್ಫುಲ್ ಅಂತ. ಅಲ್ಲಿಗೆ ಹೋದ್ಮೇಲೆ ನಿಜವಾಗ್ಲೂ ನನಗೆ ಶಾಕ್ ಆಯಿತು, ಹೌದಾ ಅನ್ನೋ ಥರ. ಇಲ್ಲಿಗೆ ಹೋಗಿ ಬಂದಮೇಲೆ ನಮ್ಮದು 2-3 ಕೆಲಸ ಸಕ್ಸಸ್ ಆಗಿದೆ. ಅವಾಗವಾಗೆ 15-20 ಡೇಸ್ಗೆ ಒಂದ್ಸಲ ಹೋಗ್ತಾ ಇರ್ತೀವಿ. ನನಗೆ ಯಾವಾಗಾದರೂ ವೀಕ್ ಆಫ್ ಇದ್ದಾಗ ಅವಾಗ ಹೋಗಿ ಬರ್ತೀನಿ. ನೀವು ನೋಡ್ತಿರ್ಬೋದು ಒಳಗಡೆ ಆ್ಯಕ್ಚುಲಿ ಫೋಟೋ ತಗೊಳಕ್ಕೆ ಬಿಡೋಲ್ಲ. ನಾನು ದೂರದಿಂದನೇ ಜಸ್ಟ್ ಒಂದು ಫೋಟೋ ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆ ಭೂವರ್ನಾಥ ಸ್ವಾಮಿ ತಾಯಿ ಲಕ್ಷ್ಮೀ ದೇವಿ ಕೂರಿಸ್ಕೊಂಡಿರೋದು ನೋಡ್ತಾ ಇರ್ಬೋದು. ಥ್ಯಾಂಕ್ ಯು.